ಶ್ರೀ ಶ್ರೀಧರ ಸ್ವಾಮೀಜಿಗಳ ಇತಿಹಾಸ ನೋಡೋದಾದ್ರೆ 1954ರಲ್ಲಿ ಶ್ರೀಧರ ಸ್ವಾಮೀಜಿಗಳು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾರೆ ಆಶ್ರಮನ ಸ್ಥಾಪನೆ ಮಾಡೋದಕ್ಕಾಗಿ. ಈ ಶ್ರೀಧರಾಶ್ರಮ ಇರೋದು ಸಾಗರ್ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್ ವರದಹಳ್ಳಿ, ಅದನ್ನ ವರದಾಪುರ ಅಂತಾನೂ ಕರೀತಾರೆ ಮರಾಠಿಲಿ. ವರದಹಳ್ಳಿ ಇರೋದು ಸಾಗರದಿಂದ ಕೇವಲ 7 ಕಿಲೋಮೀಟರ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕನೂ ದೇವಸ್ಥಾನ ಓಪನ್ ಆಗಿರುತ್ತೆ. ಅಂದ್ರೆ ನಿಮ್ಮ ಸೇವೆಗೆ ದೇವಸ್ಥಾನ ಯಾವಾಗ್ಲೂ ಲಭ್ಯ ಇರುತ್ತೆ 9 ಗಂಟೆ ತನಕ ರಾತ್ರಿ. ಇಲ್ಲೇ ದುರ್ಗಾಂಬಾ ದೇವಿ ದೇವಸ್ಥಾನ ಕೂಡ ಇದೆ. ಅದು ಆಗಿರೋದು ವ್ಯಾಸ ಋಷಿಗಳಿಂದ. ನೀವು ದೇವಸ್ಥಾನದ ಒಳಗೆ ಆಶ್ರಮದೊಳಗೆ ಪ್ರವೇಶಿಸ್ತಾ ಹಾಗೆ ನಿಮಗೆ ಮೊದಲು ಸಿಗದೆ ಗೋಶಾಲೆ. ಗೋಶಾಲೆ ಕೂಡ ಶ್ರೀಧರ ಸ್ವಾಮೀಜಿಗಳು ಗೋಗಳನ್ನ ತುಂಬಾ ಇಷ್ಟಪಡ್ತಿದ್ರು. 2ನೇ ರೂಮನ್ನ ವೇದ ವಿದ್ಯಾಲಯ ಅಂತ ಕರೀತಾರೆ. ಅಲ್ಲಿ ವೇದ, ಉಪನಿಷತ್ತು ಮತ್ತೆ ಸಂಸ್ಕೃತ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ರು. ಇಲ್ಲಿ ವ್ಯಾಸ ಮಹಾಮುನಿಗಳು ಕೂಡ ತಪಸ್ಸನ್ನ ಮಾಡಿದ್ರು ಅಂತ ಸಾಬೀತುಪಡಿಸಕ್ಕೆ ಸುಮಾರು ಗುಹೆಗಳನ್ನ ನಾವಿಲ್ಲಿ ನೋಡ್ಬೋದು. ಅದನ್ನ ವ್ಯಾಸ ತಪೋಸ್ಥಾನ ಅಂತಾನೆ ಕರೀತಾರೆ. ಆ ವ್ಯಾಸ ತಪೋಸ್ಥಾನದಲ್ಲೇ ಶ್ರೀಧರ ಸ್ವಾಮೀಜಿಗಳು ಧ್ಯಾನವನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿ ಒಂದು ನಮ್ಗೆ ಗುಹೆ ಸಿಗುತ್ತೆ. ಆ ಗುಹೆಯನ್ನ ಶ್ರೀಧರ ಗುಹಾ ಕುರಿತ ಅಂತ ಕರೀತಾರೆ. ಅಲ್ಲಿ ಶ್ರೀಧರ ಸ್ವಾಮೀಜಿಗಳು ಏಕಾಂತ ತಪಸ್ಸನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಯಾವಾಗೆಲ್ಲ ನಾಡಿಗೆ ಬರಗಾಲ ಬಂದಿದ್ಯೋ, ನೀರಿಗೆಲ್ಲ ಹಾಹಾಕಾರ ಆಗಿದ್ಯೋ, ಆದ್ರೆ ಈ ಶ್ರೀಧರ ತೀರ್ಥದಲ್ಲಿ ಯಾವತ್ತೂ ಕೂಡ ಇದುವರೆಗೂ ಬರಗಾಲನೇ ಬಂದಿಲ್ಲ. ಸ್ವಾಮಿಗಳು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇದ್ರು, ಯಾರು ಕರ್ಮ, ಉಪಾಸನ ಮತ್ತು ಧ್ಯಾನವನ್ನ ಮಾಡ್ತಾರೆ ಅವರು ಭಗವಂತನಲ್ಲಿ ಕಾಣ್ಬೋದು. ಭಗವಂತನನ್ನ ಕಾಣ್ಲಿಕ್ಕೆ ಕರ್ಮ, ಉಪಾಸನ, ಧ್ಯಾನಗಳೇ ನಮ್ಗೆ ಮೂಲ ಅಂತ ಹೇಳ್ತಾ ಇದ್ರು. ಸ್ವಾಮಿಗಳ ಒಂದು ಹೇಳಿಕೆ ಯಾವಾಗ್ಲೂ ಏನು ಅಂತಂದ್ರೆ, ಯಾವಾಗ್ಲೂ ಒಳ್ಳೆಯ ಕೆಲಸಗಳು, ಒಳ್ಳೆಯ ಯೋಚನೆಗಳು, ಒಳ್ಳೆಯ ಕಾರ್ಯಗಳು ನಮ್ಮ ದೇಹದಲ್ಲಿರುವ, ನಮ್ಮ ದೇಶದಲ್ಲಿರುವ ಋಣಾತ್ಮಕವಾದ ಶಕ್ತಿಯನ್ನು ಕೂಡ ಓಡಿಸುತ್ತೆ ಅಂತ ಹೇಳ್ತಾ ಇದ್ರು. ಧರ್ಮ ಧ್ವಜ ಸ್ತಂಭದ ಕೆಳಗೆ ನೀವು ಇವತ್ತಿಗೂ ಸ್ವಾಮೀಜಿಗಳ ಪಾದುಕೆಗಳನ್ನ ಅಲ್ಲಿ ಪೂಜಿಸ್ತಾರೆ. ನೀವು ಅದನ್ನ ನೋಡ್ಬೋದು. ಅಲ್ಲಿ ಸಾಕ್ಷಿಯಾಗಿ ಲೋಟಸ್ ಫೀಟ್ ಪಾದುಕಾಸ್ನ, ದೇವರ ಸ್ವಾಮಿಗಳ ಪಾದುಕಾಸ್ನ ಇಟ್ಟು ಇವತ್ತಿಗೂ ಅಲ್ಲಿ ಪೂಜೆ ನಡೀತಾ ಇದೆ. 1973ರಲ್ಲಿ ಸ್ವಾಮೀಜಿಗಳು ಅವರ ದೇಹವನ್ನ ತ್ಯಜಿಸ್ತಾರೆ. ಆದ್ರೆ ಅವರ ಆತ್ಮ, ಅವರ ಶಕ್ತಿ, ಅವರ ಯೋಚನೆ, ಅವರ ಭಕ್ತಿ, ಅವರ ಧರ್ಮ ಇವತ್ತಿಗೂ ಶ್ರೀಧರಾಶ್ರಮದಲ್ಲಿ ನೆಲೆಸಿದೆ. ನಾವು ಅದನ್ನ ಸಾಬೀತುಪಡಿಸಕ್ಕೆ ಅಂತ ಹೇಳಿ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಪವಾಡಗಳು ಕೂಡ ನಡೆದಿದೆ ತುಂಬಾ ಜನರ ಜೀವನದಲ್ಲಿ. ಇವತ್ತಿಗೂ ಕೂಡ ಶ್ರೀಧರಾಶ್ರಮದಲ್ಲಿ ವೇದ, ಉಪನಿಷತ್ ಮತ್ತು ಸಂಸ್ಕೃತದ ಅಭ್ಯಾಸ ನಡೀತಾ ಇದೆ. ನಾವೇನಾದ್ರೂ ನಮ್ಮ ಹತ್ರ ಇರೋ ಮಕ್ಕಳನ್ನ ಅಲ್ಲೇ ಸೇರಿಸ್ಬೇಕು ಅಂತಂದ್ರೆ ಅಲ್ಲೇ ಹೋಗಿ ವಿಚಾರಿಸಿ ನಮ್ಮ ಮಕ್ಕಳನ್ನ ಕೂಡ ವೇದ, ಉಪನಿಷತ್ ಮತ್ತೆ ಸಂಸ್ಕೃತಗಳನ್ನ ಕಲಿಸ್ತಾರೆ ಅಲ್ಲಿನ ಶಿಕ್ಷಕರು. ಶ್ರೀಧರ ಸ್ವಾಮಿಗಳನ್ನ ಯಾವಾಗ್ಲೂ ಜನ ಭಕ್ತಿಯಿಂದ ಮಾತ್ರ ಗುರ್ತಿಡಿಯಲ್ಲ. ಶ್ರೀಧರ ಸ್ವಾಮೀಜಿಗಳು ನಮ್ಮ ದೇಶದಲ್ಲಿರುವ, ನಮ್ಮ ಲೋಕದಲ್ಲಿರುವ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಭೇದ ಭಾವ ಇದ್ರ ಮೇಲೆ ಶ್ರೀಧರ ಸ್ವಾಮಿಗಳು ಯಾವಾಗ್ಲೂ ಕೂಡ ಹೋರಾಡ್ತಾ ಇದ್ರು. ಅದೆಲ್ಲನೂ ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ ಅವರ ಚಿಂತನೆ ಯಾವಾಗ್ಲೂ ಹಾಗೆ ಇರ್ತಾ ಇತ್ತು. ಶ್ರೀಧರ ಸ್ವಾಮೀಜಿಗಳ ಹೇಳಿಕೆಗಳನ್ನ ನೋಡೋದಾದ್ರೆ, ನಾನು ಜೀವನದುದ್ದಕ್ಕೂ ಒಬ್ಬಂಟಿಯಾಗೇ ಇರ್ತೀನಿ. ನನ್ನ ಜೀವನದಲ್ಲಿ ಯಾವತ್ತೂ ನಾನು ದುಡ್ಡನ್ನ ಮುಟ್ಟಲ್ಲ. ಅದು ಮುಟ್ಟೋದು ಅಂತಂದ್ರೆ, ದುಡ್ಡನ್ನ ನಾನು ತಗೊಳ್ಳೋದು ಅಂತಂದ್ರೆ ಕೇವಲ ಬಡವರಿಗೆ ನಾನು ಸಹಾಯ ಮಾಡೋದಕ್ಕೆ ಮಾತ್ರನೇ. ನನ್ನ ಆಸೆಗಳು, ನನ್ನ ಬಯಕೆಗಳು ಯಾವಾಗ್ಲೂ ತುಂಬಾ ಕಡಿಮೆ ಆಗಿರುತ್ತೆ. ನಾನು ಪುರುಷ ಮತ್ತು ಮಹಿಳೆಯ ಮಧ್ಯೆ ಭೇದ ಭಾವ ಮಾಡುವುದಿಲ್ಲ. ಎಲ್ಲಾ ಹೆಣ್ಣು ಮಕ್ಕಳನ್ನ ನನ್ನ ಅಮ್ಮನಂತೆ ನಾನು ಕಾಣುತ್ತೇನೆ. ನನ್ನ ಕೈಲಾದ ಮಟ್ಟಿಗೆ ಹಿಂದೂ ಧರ್ಮವನ್ನ ಉದ್ಧಾರ ಮಾಡಲು ಪ್ರಯತ್ನಿಸುತ್ತೇನೆ. ಹಿಂದೂ ಧರ್ಮದ ಒಳಿತಿಗಾಗಿ ನಾನು ಯಾವಾಗಲೂ ಹೋರಾಡುತ್ತೇನೆ. ಇದೆಲ್ಲವೂ ಶ್ರೀಧರ ಸ್ವಾಮೀಜಿಗಳ ಹೇಳಿಕೆಗಾಗಿತ್ತು. ಇದೆಲ್ಲಾನು ಅವರು ಒಂದು ಪೇಪರ್ ಅಲ್ಲಿ ಬರೆದಿಟ್ಟಿದ್ದಾರೆ ಅವರ ಹೇಳಿಕೆಗಳನ್ನ. ನೀವು ಇವತ್ತಿಗೂ ಶ್ರೀಧರಾಶ್ರಮದಲ್ಲಿ ಪವಾಡಗಳನ್ನ ನೋಡ್ಬೋದು. ಪವಾಡಗಳ ಇನ್ನ ನಡೀತಾ ಇದೆ. ನಿಮ್ಮ ಜೀವನದಲ್ಲೂ ಕೂಡ ಪವಾಡ ಆಗುತ್ತೆ. ನೀವು ಒಮ್ಮೆ ಭೇಟಿ ಕೊಡ್ರಿ ಶ್ರೀಧರಾಶ್ರಮನ. ಶ್ರೀಧರ ಸ್ವಾಮಿಗಳು ಇವತ್ತಿಗೂ ಅಲ್ಲಿ ನೆಲೆಸಿದ್ದಾರೆ. ಅವರ ಭಕ್ತಿ, ಅವರ ಶಕ್ತಿ, ಅವರ ಜೀವನ ಇನ್ನ ನಮ್ಗೆ ಅಲ್ಲಿ ಸ್ಫೂರ್ತಿದಾಯಕವಾಗಿದೆ. ಹೇಗೆ ಹೋಗೋದು ಅಂತ ನನ್ನ ಕೇಳಿದ್ರೆ, ಸಾಗರದಿಂದ ಬರೀ ಕೇವಲ 7 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಬಸ್ಸು ಮತ್ತೆ ನಿಮ್ಮ ಸ್ವಂತ ವೆಹಿಕಲ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಹೋಗ್ಬೋದು. ಅಲ್ಲಿ ಹೋದ್ಮೇಲೆ ಯಾವುದೇ ತರದ ಚಿಂತೆ ಇಲ್ಲ. ನಿಮಗೆ ನೆಟ್ವರ್ಕ್ ಒಂದು ಇಲ್ಲ, ನೀವು ಯಾರನ್ನಾದ್ರೂ ಸಂಪರ್ಕಿಸಲು ಸಾಧ್ಯ ಇಲ್ಲ. ಆದ್ರೆ ನಿಮಗೆ ಅಲ್ಲಿ ಊಟ, ತಿಂಡಿ, ವಸತಿ ನೀವು ಏನಾದ್ರೂ ದಾನ ಮಾಡ್ತೀರಾ ಅಂತಂದ್ರೆ ನೀವು ಅದನ್ನು ಕೂಡ ಮಾಡ್ಬೋದು. ಅನ್ನದಾನಕ್ಕೋಸ್ಕರ ನೀವೇನಾದ್ರೂ ಕೊಡ್ಬೋದು. ಆಮೇಲೆ ಏನು ಅಂತಂದ್ರೆ, ಅನ್ನದಾನ 3 ಹೊತ್ತು ನಡೆಯುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಅಲ್ಲಿ ಸಿಗುತ್ತೆ ನಿಮ್ಗೆ.
ನಿಮ್ಮ ಜೀವನದಲ್ಲಿ ಏನೋ ನಡೀತಿದೆ. ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಏನೋ ಒಂದು ಕೆಟ್ಟದಾಗತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ಶ್ರೀಧರಾಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಮನಸ್ಸಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಎಲ್ಲಾನು ಕೂಡ ಶ್ರೀಧರಾಶ್ರಮ ಓಡಿಸುತ್ತೆ. ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆ ಬದಲಾವಣೆ ಆಗುತ್ತೆ. ದೇವರನ್ನ ನಂಬಿ, ಅಲ್ಲಿ ಶಕ್ತಿ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲಾನು ಆಗೋ ಥರ ಅಲ್ಲಿ ಒಂದು ಬಲವಾದ ಒಂದು ಶಕ್ತಿ ನಿಮ್ಮನ್ನ ಅಲ್ಲಿ ಕಾಪಾಡುತ್ತೆ ಅಲ್ಲಿ ಹೋಗಾದ್ಮೇಲೆ. ನಾನು ಹೋಗಿದ್ದು ಗುರು ಪೂರ್ಣಿಮೆ ದಿನ. ಅಲ್ಲಿ ನನಗೆ ಉಪ್ಪಿಟ್ಟು ಮತ್ತು ಚಹಾ ಮತ್ತು ಕಷಾಯ ಕೂಡ ಅಲ್ಲಿ ಸಿಗುತ್ತೆ. ಪ್ರತಿದಿನ ಕೂಡ ಅಲ್ಲಿ ತಿಂಡಿ ಸಿಗುತ್ತೆ. ನೀವೇನು ಇಲ್ಲಿ ಶ್ರೀಧರ ತೀರ್ಥನ ನೋಡ್ತಿದ್ದೀರೋ, ಆ ತೀರ್ಥನ ನೀವು ಪಾದರಕ್ಷೆ ಮತ್ತು ನಿಮ್ಮ ಪದವಿ ಎರಡನ್ನೂ ಹೊರಗಡೆ ಇಟ್ಟು ನೀವು ಹೋಗ್ತೀರಾ. ಈ ಶ್ರೀಧರ ತೀರ್ಥನ ಮಾಡಿರೋದೇ ಸ್ವಾಮೀಜಿಗಳು. ಒಂದ್ಸರಿ ತುಂಬ ಬರಗಾಲ ಬಂದಾಗ ಅವರ ಬಲಗಾಲಿನ ಹೆಬ್ಬೆರಳಿಂದ ಒಂದು ಕೊಳನ ಅವರು ಸೃಷ್ಟಿ ಮಾಡ್ತಾರೆ. ಆ ಕೊಳ ಇವತ್ತಿನವರೆಗೂ ಬತ್ತಿಲ್ಲ. ಎಂಥ ಬರಗಾಲ ಬಂದರೂ ಆ ಕೊಳದಲ್ಲಿ ಮಾತ್ರ ನೀರು ಬರೋದು ನಿಂತಿಲ್ಲ. ಈ ತೀರ್ಥದಲ್ಲಿ ಯಾರೆಲ್ಲ ಬಂದು ಸ್ನಾನ ಮಾಡಿ ಮನೆಗೆ ಹೋಗಿ ತೀರ್ಥನ ತಗೊಂಡೋಗಿ ಪೂಜೆ ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ಅವರ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿದೆ. ಅವರ ಜೀವನದಲ್ಲಿರೋ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅವರ ಜೀವನದ ಏರುಪೇರು, ದ್ವಂದ್ವ ಮತ್ತು ಏನು ನಡೀತಾ ಇಲ್ಲ ಜೀವನದಲ್ಲಿ ಅನಿಸೋದವರಿಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಪವಾಡನೆ ಸೃಷ್ಟಿ ಮಾಡಿದೆ ಈ ಶ್ರೀಧರ ತೀರ್ಥ. ಇದಾಗಿತ್ತು ನನ್ನ ಶ್ರೀಧರ ತೀರ್ಥದ ಶ್ರೀಧರಾಶ್ರಮದ ಒಂದು ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ಹೋದ್ಸರಿ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್, ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ನೋಡಿ ಶ್ರೀ ಕ್ಷೇತ್ರ ವರದಪುರ ಶ್ರೀಧರಾಶ್ರಮ, ಇದು ವೆಬ್ಸೈಟ್. ನಿಮ್ಗೆ ಏನೇ ಬೇಕಾದರೂ ಆನ್ಲೈನ್ ಸೇವೆ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗಿರ್ಬೋದು, ಶ್ರೀಧರ ಸ್ವಾಮೀಜಿಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.